ಗೈಸ್ ಕತ್ಲೆ ಒಳಗೆ ಹೋಯ್ತಾ ಇದೀವಿ ಗೈಸ್. ಇವಾಗ ಟೈಮ್ ಎಷ್ಟು ಗೊತ್ತಾ? 11:30 ಆಗಿದೆ. ಇಲ್ಲಿಂದ ಹೋಗ್ಲಿಕ್ಕೆ 7 ಕಿಲೋಮೀಟರ್ ಇದೆ, ಬರ್ಲಿಕ್ಕೆ 7 ಕಿಲೋಮೀಟರ್ ಇದೆ. ಫೋರ್ ವೀಕ್ಸ್ ಇಂದ ಕಂಟಿನ್ಯೂಸ್ ಮಾಡ್ತಾ ಇದೀನಿ ಟ್ರಕ್. ಗೈಸ್ ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೈತೆ. ಫುಲ್ಲು ಡೀಪ್ ಫಾರೆಸ್ಟ್ ಒಳಗಡೆ ಹುಡಿಕೊಂಡು ಹೋಗೋದು. ಬಟ್ ಏನ್ ಹುಡಿಕೊಂಡು ಹೋಗ್ತೀವಿ ಅಂದ್ರೆ ನೆಮ್ಮದಿ, ಹಸಿರು, ಸ್ವರ್ಗ, ಶಾಂತಿ. ಸಾಗ್ ಬಂದು ಚಿಕ್ಕಮಂಗ್ಳೂರ್ ಬಂದು ಕಾಫಿ ಎಸ್ಟೇಟ್ ನೋಡಿದಿಲ್ಲ ಅಂದ್ರೆ ಹೆಂಗೆ? ಕ್ಯಾಮ್ರಾಮನ್ ಬರಪ್ಪ ಇಲ್ಲೊಂಚೂರು. ನಗರಾಜು ಕಳಸದಲ್ಲಿ ಒಂದು ಬಾಳೆವೆಲೆ ತೋರಿಸ್ತೀನಿ ಎಷ್ಟು ದೊಡ್ಡ ಐತೆ ಅಂದ್ರೆ. ಏನ್ ಗೊತ್ತಾ, ಈ ಕಡೆ ಎಲ್ಲ ಒಂಥರ, ಈ ಚಿಕ್ಕಮಂಗ್ಳೂರ್ ಕಡೆ ಬಂದ್ರೆ ಒಂಥರ ಜಾಗನೇ ವಿಶಿಷ್ಟ. ಲೆಟ್ಸ್ ಗೋ ಟು ಕುರಂಜಲ್. ಏನ್ ಗೊತ್ತಾ, ನಾನು ಈ ವರ್ಷದ ಮಾನ್ಸೂನ್ ಟ್ರಿಪ್ ನ ಇಷ್ಟು ಬೇಗ ಈ ತರ ಅಡ್ವೆಂಚರ್ ಆಗಿರೋದ್ರಲ್ಲಿ ಮಾಡ್ತೇನೆ ಅನ್ಕೊಂಡಿರ್ಲಿಲ್ಲ. ಈ ಟ್ರೆಕ್ ಮಾಡ್ಬೇಕಾದ್ರೆ ಮಧ್ಯೆ ಸಿಕ್ಕೋರು ಈ ತರ ನೀರು. ನಾನಿವಾಗ ಕುರಂಜಲ್ ಟ್ರೆಕ್ಕಿಂಗ್ ಅಲ್ಲಿ ಇದ್ದೀನಿ. ಸಿಕ್ಕಾಪಟ್ಟೆ ಜಾರ್ತಾ ಐತೆ. ಅದ್ ಎಷ್ಟು ಜಾರ್ತಾ ಐತೆ ಅಂದ್ರೆ ಅಷ್ಟು ಜಾರ್ತಾ ಇದೆ. ಲಾಂಗ್ ಟೈಮ್ ಟ್ರಿಪ್ ಮಾಡ್ತಿರೋದು. ಸೊ ನಾನಿವತ್ತು ಬಂದಿರೋದು ಜಾಯಿಂಟ್ ಟ್ರಾವೆಲ್ ಅವ್ರ ಜೊತೆ. ಸ್ವಲ್ಪ ಬಾಡಿ ಆಲ್ರೆಡಿ ಸ್ಟ್ರೈನ್ ಆಗ್ತಿದೆ. ವ್ಯವಸ್ಥೆ ಮಾಡ್ಕೊಂಡಿದೀವಿ. ಅವಕ್ಕೂ ಒಂಚೂರು ಏನೋ ಎಣ್ಣೆ ಕುಡ್ಸಕ್ಕೆ ಲಿಕ್ವಿಡ್ ತಂದಿದೀವಿ. ಕಾಣಿಸ್ತಿರೋದೆಲ್ಲ ಮಳೆ. ಓಕೆನಾ? ಈ ಮರ ನೋಡಿ, ಕಾಂತಾರ ಪಿಕ್ಚರ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ಪ್ರಾಣ ಏನ್ ಗುರು ಈ ಮರ. ಹಬ್ಬ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮುಸ್ಸಂಜೆ ನಗುವಿನ ಚಿಕ್ಕಮಂಗ್ಳೂರ್ ಲಕ್ಸ್ಗೆ. ಇದೇ ಖುಷಿ ಏನಾರ ಹೇಳಿ ಬ್ರೋ, ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಟೈಮ್ ಅಂತ. ವ್ಲಾಗಲ್ಲಿ ಬರ್ತೀರಾ ಖುಷಿಗೆ ಚಂದ್ರಶೇಖರ್ ಬ್ರೋಗೆ ಒಂದು ಬ್ಯಾಡ್ಜ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಮಾಡಿ ಹಾಯ್ ಮಾಡಿ. ಏನ್ಲ ಯಾರು ಬಿಡು. ಈ ಹಾಯ್ ಮಾಡಿದ ಖುಷಿಗೆ ಎಲ್ಲ ಸ್ಟೋರಿಗೆ ಹಾಕ್ಬಿಡಿ ಆಯ್ತಾ? Few moments later. ಬರ್ರಿ. ಮಾಡ್ತಾರೆ ಕಣ, ಹಾಡು ಹೇಳ್ತಾರೆ, ನಾಟಕ ಆಡಿಸ್ತಾರೆ. ಅದೊಂಥರ ಲಲಿತ ಕಲೆಗಳ ಸಂಗಮ. ಬೆಳಗಿನ ಜಾವ ಬಹುಶಃ ಆಲ್ರೆಡಿ ಒಂದು 4:15 5:15 ಯಾವ್ದೋ ಒಂದು ಟೈಮಲ್ಲಿ ಬಂದ್ ಇಳಿದ್ವಿ. ಬಂದ್ ಇಳಿದು ಅವಾಗ ಗೊತ್ತಾಗ್ಲಿಲ್ಲ ನಮ್ ಜಾಗ ಹೆಂಗೈತೆ ಅಂತ. ಬಟ್ ಮಳೆ ಬತ್ತಿತ್ತು, ಸ್ವಲ್ಪ ಲೈಟ್ ಆಗಿ ಹುಷಾರಾಗಿ ಹೋಗಿದ್ದೆ. ಒಳಗಡೆ ಹೋಗಿ ಸೇರ್ಕೊಂಡ್ವಿ ಫ್ರೆಶ್ ಅಪ್ ಆಗೋಣ ಅಂತ. ಬಟ್ ಒಂಚೂರು ಬೆಳಕಾಯ್ತು, ನಾಷ್ಟ ಮಾಡಕ್ಕೆಲ್ಲ ಬಂದ್ವಿ. ಅವಾಗ ಗೊತ್ತಾಯ್ತು ಜಾಗದ ಬೆಲೆ. 2 hours later.
A few moments later. ಗೈಸ್ ಎಲ್ರಿಗೂ ನಮಸ್ಕಾರ. ಮುಸ್ಸಂಜೆ ನಗು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಸದ್ಯಕ್ಕೆ ನಾವೀಗ ಚಿಕ್ಕಮಂಗ್ಳೂರು ಅಂದ್ರೆ ಕಳ್ಸದ ಹತ್ರ ಇದ್ದೀವಿ. ಒಂದು ಹೋಮ್ ಸ್ಟೇಲ್ ಇದ್ದೀವಿ. ಹೋಮ್ ಸ್ಟೇ ಸೈಕಾಗೈತೆ. ಬಟ್ ಇನ್ನೊಂದೇನು ಗೊತ್ತಾ, ಈ ಹೋಮ್ ಸ್ಟೇ ಮುಂದೆ ಒಂಥರ ಅಥೆಂಟಿಕ್, ಒಂಥರ ಗ್ರೀನರಿ ಏನೋ ಒಂದು ಐತೆ ಗುರು. ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೈತೆ. ನಾನು ನಿಮ್ಗೆ ತೋರಿಸ್ತೀನಿ. ರೈಟ್ ಅಂಡ್ ಮುಂದೆ ಇರೋ ಮನೆ ಅಂತೂ ಇನ್ನೂ ಸೈಕಾಗೈತೆ. ಸುತ್ತಾಗಿರಿ ಭಯಂಕರವಾಗಿ. ಬಟ್ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೈತೆ. ಈಗ ಎಷ್ಟು ಸಮಯ? ಇನ್ನು 6:30 ಗುರು. 6:30ಗೆನೆ ಮಳೆ ಸ್ಟಾರ್ಟ್ ಅಂದ್ರೆ ಚಿಕ್ಕಮಂಗ್ಳೂರು ಇನ್ನು ಯಾವ ರೇಂಜ್ ಇರಬೇಕು ಯೋಚನೆ ಮಾಡಿ. ಹೈ ಗೈಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ ಮುಸ್ಸಂಜೆ ನಗುವಿನ ಚಿಕ್ಕಮಂಗ್ಳೂರು ಲಕ್ಸ್ಗೆ. ಸದ್ಯಕ್ಕೆ ನಾನೀಗ ಚಿಕ್ಕಮಂಗ್ಳೂರ್ ಹತ್ರ ಒಂದು ಕಳ್ಸ ಎಸ್ಟೇಟ್ಗೆ ಬಂದಿದ್ದೀನಿ. ಸೊ ಹೋಮ್ ಸ್ಟೇ ಹತ್ರ ಸ್ಟೇ ಆಗಿದೆ. ಸೊ ಅದ್ರ ಜೊತೆಗೆ ಇಲ್ಲಿ ಕಳ್ಸಾಗ್ ಬಂದು ಚಿಕ್ಕಮಂಗ್ಳೂರ್ ಬಂದು ಕಾಫಿ ಎಸ್ಟೇಟ್ ನೋಡಿದಿಲ್ಲ ಅಂದ್ರೆ ಹೆಂಗೆ. ಸೊ ನಾನು ಇವಾಗ ನಿಮ್ಗೆ ಕಳ್ಸಾದಲ್ಲಿರೋ ಕಾಫಿ ಎಸ್ಟೇಟ್ನ ತೋರಿಸ್ತೀನಿ, ಓಕೆನಾ ಗೈಸ್? ನೀವು ತಲೆ ಕೆಟ್ಟಾಗ, ಆಫೀಸಲ್ಲಿ ಬೇಜಾರಾದಾಗ ಬೆಳಗ್ಗೆ ಕುಡಿತಿರೋದ ಕಾಫಿ ಅದು ಇದೆ, ಓಕೆನಾ? ಈ ಏನಿದೆ ಹಸ್ರು ಕಾಣಿಸ್ತಾ ಇದೆ, ಈ ಹಸ್ರು ಕಪ್ಪುಗಾಗಿ, ಕಪ್ಪಿಂದ ಪೌಡ್ರ್ ಆಗಿ, ಪೌಡ್ರಿಂದ ಕಾಫಿ ಪುಡಿ ಬಂದು ಮಾತಾಡ ಸೆಂಟ್ರಲ್ಲಿ ಈ ಕಾಫಿ ಬೀಜ ನೋಡ್ತಿದ್ದೀರಲ್ಲ. ಕ್ಯಾಮ್ರಾಮ್ಯಾನ್ ಬರಪ್ಪ ಇಲ್ಲೊಂಚೂರು. ನಗರಾಜು ಕ್ಯಾಮ್ರಾಮ್ಯಾನ್ ನೋಡಿ, ಇದು ಕಾಫಿ ಬೀಜ ಇನ್ನು ಎಳೆದು, ಓಕೆನಾ? ನನ್ನಂಗ ಒಂಚೂರು ವಯಸ್ಸಾದಾಗ ಇದು ಕಪ್ಪಾಯ್ತವೆ, ರೆಡ್ ಆಗಿ ಕಪ್ಪಾಗಿ ಏನೋ ಆಯ್ತದೆ ಒಟ್ಟಿನಲ್ಲಿ. ಇದು ಬಂದು ಕಾಫಿ ಗಿಡ, ಇದು ಬಂದು ಕಾಫಿ ಬೀಜ, ಕಳ್ಸದ್ ಕಾಫಿ ಬೀಜ. ಕ್ಯಾಮ್ರಾಮ್ಯಾನ್ ಕರೆಕ್ಟಾಗಿ ಶೂಟ್ ಮಾಡಪ್ಪ, ನರಸಿಂಹರಾಜು ತರ. ಗೈಸ್ ಏನ್ ಗೊತ್ತಾ, ಈ ಕಡೆ ಎಲ್ಲ ಒಂಥರ, ಈ ಚಿಕ್ಕಮಂಗ್ಳೂರ್ ಕಡೆ ಬಂದ್ರೆ ಒಂಥರ ಜಾಗನೇ ವಿಶಿಷ್ಟ, ಒಂಥರ ಸೂಪರು. ಅದೇನೋ ಗೊತ್ತಿಲ್ಲ ಕಣ್ರಿ, ಗ್ರೀನರಿ ಅಂದ್ರೇನೆ ಹೆಂಗೆ ಜನರನ್ನ ಅಟ್ರಾಕ್ಷನ್ ಮಾಡ್ತಾ ಇದೆ. ಎಸ್ಪೆಷಲಿ ಈ ಚಿಕ್ಕ ಮಕ್ಳುಗಳ ಕಾಟ ಕಣ್ರಿ, ಓಕೆನಾ? ಸೊ ಈ ಚಿಕ್ಕಮಂಗ್ಳೂರೇ ಒಂಥರ ವಿಶಿಷ್ಟ, ಒಂಥರ ಹೆಸರು. ಅದು ನನ್ನಂತ ಪರಿಸರ ಪ್ರೇಮಿಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆದಂಥ ಜಾಗಗಳು. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಕೆಲವೊಂದು ಗಿಡಗಳು ಯಾವ್ಯಾವ ರೀತಿ ಡಿಸೈನಲ್ಲಿ ಬೆಳೆದವೆ ಅಂತ. ಗೈಸ್, ಇಲ್ಲಿ ಕಳ್ಸದಲ್ಲಿ ಒಂದು ಬಾಳೆಗೊನೆ ತೋರಿಸ್ತೀನಿ. ಎಷ್ಟು ದೊಡ್ಡ ಐತೆ ಅಂದ್ರೆ, ಬಹುಶಃ ಇದು ಹಿಂಗಾಗಕ್ಕೆ, ಇಷ್ಟು ದೊಡ್ಡ ಬಾಳೆಹಣ್ಣು ಬರೋಕ್ಕೆ ಅಷ್ಟು ಫಲವತ್ತಾದ ಭೂಮಿಲಿ ಅಷ್ಟು ಫಲವತ್ತಾದ ಗೊಬ್ಬರ ಹಾಕೋರೆ. ಏನ್ ಅಮ್ಮಮ್ಮ ಅಂದ್ರು 1-2 ಮದ್ವೆ ಮಾಡ್ಬೋದು ಗೈಸ್. ಆಕ್ಚುಲಿ ರಿಯಲ್ ಏನ್ ಗೊತ್ತಾ, ಇದು ಆನ್ ದ ವೇ ಸಿಕ್ಕಿದೊಂದು. ಬಟ್ ಅದಕ್ಕೆ ಹಳೆ ಗಿಡ ಬುಡದಿಂದ ಬುಡ ಹೊಡೆದಿ ಬಂದಿರೋ ಅಂಥದ್ದು. ಬಟ್ ಅದಕ್ಕೆ ಗೊಬ್ಬರ ಹಾಕಿಲ್ಲ, ಅದಕ್ಕೆ ಹೆಂಗಾಗ್ಬಿಟ್ಟೈತೆ. Hours later. ಗೈಸ್, ಇದೆಲ್ಲ ಬಂದು ಈ ಕುದುರೆಮುಖದ ಹತ್ರ ನಾವು ಕೊರಂಜಲ್ ಹೋಗಿಂತ ಮುಂಚೆ ಒಂದು ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡಿರ್ತೀವಲ್ಲ, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಇಲ್ಲಿ ಎಂಟ್ರಿ ಮಾಡಿಸಿ ತೋರಿಸಿ ಪಾಡ್ಸಿ ಹೋಗ್ಬೇಕು. ಬಟ್ ಸಿಕ್ಕಾಪಟ್ಟೆ ಜನ ಇದ್ರು. ನಾವಾಗಿದ್ ಬೇರೆ ಯಾವತ್ತು ಸಾಟರ್ಡೆ ಹೋಗಿದ್ವಲ್ಲ, ಕ್ಯೂ ನಿಂತಿರೋರೆಲ್ಲ ಬರೀ ಚೆಕಿಂಗ್ ನಿಂತಿರೋರೆ. ಬಟ್ ನಮ್ಮ
ಕಡೆ ನಾವು ಇವ್ರ ಕಡೆಯಿಂದ ಹೋಗಿದ್ವಿ, ಆ ಕಡೆ ಜೈನ್ ಕನ್ನಡದ ಕಡೆಯಿಂದ. ಸೊ ಎಲ್ಲ ಅವರೇ ನೋಡ್ಕೊಂಡಿದ್ರು, ಬುಕ್ ಮಾಡಿದ್ರು. ಆ ಟೈಮಲ್ಲಿ ಸಿಕ್ಕಿದ ಗ್ಯಾಪ್ ಅಲ್ಲಿ ಕ್ಯಾಪ್ಚರ್ ಮಾಡಿರೋ ವಿಡಿಯೋ ಇದು. ಇನ್ನೊಂದೇನು ಅಂದ್ರೆ ಈ ಕುದುರೆಮುಖದಲ್ಲಿ ನಾವು ಅವಾಗೆಲ್ಲ ನೋಡ್ಕೊಳ್ಳಲ್ಲ, ಸ್ಕೂಲ್ ಇತ್ತು ಎಲ್ಲ ಕೇಳಿದ್ದೆ, ಬಟ್ ನಾವೆಲ್ಲ ಬೋರ್ಡ್ ಎಲ್ಲ ನೋಡ್ದೆ. ಇವತ್ತು ಸ್ಕೂಲ್ ಇರೋ ಬೋರ್ಡು ಹಿರಿಯ ಪ್ರಾಥಮಿಕ ಪಾಠಶಾಲೆ ಕುದುರೆಮುಖ ಕೇಳಕ್ಕೆ ಒಂಥರ ಚಂದ ನಮ್ಮ ಕನ್ನಡ ಮೀಡಿಯಂ ಸ್ಕೂಲ್. A few moments later. ಫಸ್ಟ್ ವಿನ್ಸಿ, ಅಶೋಕ್, ದರ್ಶನ್, ಶ್ರೀನಿವಾಸ್ ಗೊತ್ತಾಯ್ತಾ ಎಲ್ಲ. ವಿನ್ಸಿ ಇಲ್ಲಿಂದ ಹೋಗ್ಲಿಕ್ಕೆ 7 ಕಿಲೋಮೀಟರ್ ಇದೆ, ಬರ್ಲಿಕ್ಕೆ 7 ಕಿಲೋಮೀಟರ್ ಇದೆ. ಮಧ್ಯದಲ್ಲಿ ಯಾರು ಒಳಗೆ ಹೋಗಂಗಿಲ್ಲ. ದಾರಿಯಲ್ಲೇ ಹೋಗ್ಬೇಕು, ದಾರಿಯಲ್ಲೇ ಬರಬೇಕು. ಗೈಡ್ಗಳು ಇರ್ತಾರೆ, ಗೊತ್ತಿರುತ್ತೆ. ಆಮೇಲೆ ಒಂದು ಕಡೆ ನೀರ್ ಪಾಯಿಂಟ್ ಇದೆ, ಅಲ್ಲಿ ನೀರು ತುಂಬಿಸ್ಕೊಳ್ಳಿ ಬಾಟ್ಲಿಯಲ್ಲಿ. ಅಲ್ಲಿಂದ ಮೇಲೆ ನೀರು ಸಿಗಲ್ಲ ನಿಮಗೆ ಪೀಕಲ್ಲಿ. ಹೋಗ್ಬೇಕಾದ್ರೆ ಸೀದಾ ಹೋಗ್ತೀವಿ, ಬರ್ಬೇಕಾದ್ರೆ 1 ಕಿಲೋಮೀಟರ್ ಒಳ ದಾರಿ ಇದೆ. ನೀವು ಹೋಗಿ ಪೀಕಾದ್ರೆ ಒಂದು ಕ್ಯಾಂಪ್ ಸಿಗುತ್ತೆ, ಅಲ್ಲಿ ನಿಂತ್ಕೊಳ್ಳಿ. ಆಮೇಲೆ ಒಳ ದಾರಿಯಲ್ಲಿ ಬರುವ, ಆಯ್ತಾ? ಮತ್ತೆ ಬಂದಿದ್ದಾರಲ್ಲಿ ವಾಪಸ್ ಬರೋಕ್ಕಿಲ್ಲ. ಯಾರು ಮಧ್ಯ ಗೈಡ್ ಇಲ್ದೇನೆ ಯಾರು ಕೇಳ್ದೇನೆ ಹೋಗ್ಬೇಡಿ ಒಳಗಡೆ, ಆಯ್ತಾ? 7 ಕಿಲೋಮೀಟರ್ ಹೋಗ್ಲಿಕ್ಕೆ, 7 ಕಿಲೋಮೀಟರ್ ಬರ್ಲಿಕ್ಕೆ. ಪ್ಲಾಸ್ಟಿಕ್ ಅಂತ ಎಲ್ಲ ತೆಗ್ದಿದ್ದೀರಲ್ಲ, ಓಕೆ ಅಲ್ಲ? ಇಷ್ಟೇ, ಮತ್ತಿನ್ನೇನು ಹೇಳೋದಂತ ಏನಿಲ್ಲ. ನೀರೊಂದಿದೆ ಅಲ್ಲಿ, ನೀರ್ ಹತ್ರ ನೀರು ತುಂಬಿಸ್ಕೊಳ್ಳಿ. ಯಾರು ಇಲ್ಲ ಅಂದ್ರು ಅಲ್ಲಿ ನೆಟ್ವರ್ಕು ಇದೆ, ಆಯ್ತಲ್ಲ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಯಾರಿಗೂ ಹುಷಾರಿಲ್ಲ, ಕಾಲು ನೋವು ಏನಾದ್ರು ಇದೆಯಾ? ಯಾರಿಗಾದ್ರೂ ಕಾಲು ತುಷ್ಟಾಗಿದೆ ಏನಾದ್ರು ಇದೆ? ಇಲ್ಲಲ್ಲ? BP, ಶುಗರ್ ಇದಂತದ್ದು ಏನೂ ಇಲ್ಲಲ್ಲ? ಏನಾದ್ರು ಇದ್ರೆ, ಮಂಡಿ ನೋವು ಇದ್ರೆ ಹೇಳ್ಬೇಕು, ನಮ್ಮ ಹತ್ರ ಅಲ್ಲಿ ಇರ್ತೀವಿ ನಾವು. ಓಕೆ ಅಲ್ಲ? Let's go to Kuranjal. ನಾನು ಆಕ್ಚುಲಿ ಇದೇ ತರ ಸೇಮ್ ಬಂಡೆ ಹಚ್ಚದಲ್ಲಿ ನೋಡಿದ್ದೆ. ಓಕೆನಾ? ಬಟ್ ಇವಾಗ ಮತ್ತೆ ನೋಡ್ತಾ ಇದ್ದೀನಿ. ಇಲ್ಲಿ ಮಾತ್ರ ನೀರು ಖರಾಬ್ ಹರಿತಾ ಇತ್ತು. ಈ ಟ್ರೆಕ್ ಮಾಡ್ಬೇಕಾದ್ರೆ ಮಧ್ಯೆ ಸಿಕ್ಕೋದ್ರಿಂದ ನೀರು ಏನೋ ಒಂಥರ ಖುಷಿ. ಜಾಗ್ರತೆ. ಫುಲ್ಲು ನಾನು ಹೇಳಿ ಚಿಕ್ಕ ಕ್ಯಾಮ್ರಾ ಅಂತ ಸರಿ ಉಂಟು. ನೋಡೋಣ ಬನ್ನಿ, ಮಾತಾಡೋಣ. ಎಸ್, ನಾನಿವಾಗ ಕುರಂಜಲ್ ಟ್ರೆಕ್ಕಿಂಗ್ ಅಲ್ಲಿ ಇದ್ದೀನಿ. ಸಿಕ್ಕಾಪಟ್ಟೆ ಜಾರ್ತಾ ಐತೆ. ಅದು ಎಷ್ಟು ಜಾರ್ತಾ ಐತೆ ಅಂದ್ರೆ ಅಷ್ಟು ಜಾರ್ತಾ ಇದೆ. ನೀರೇ ಹೋದ್ರೆ ಏನು ಎಂತ ಸಹ ಆಗಲ್ಲ. ನಂದು ಹಂಗೆ ಶಿವಳಿಗೆಲ್ಲ ನೀರು ಟ್ರೆಕ್ಕಿಂಗ್ ಬಂದ್ಬಿಟ್ಟು ಶಿವಳಿಗೆ ನೀರು ಹೋಯ್ತು ಅಂದ್ರೆ ಎಂತ ಮರ್ರೆ ಇದು? ಏನಾಗಲ್ಲ, ನಾವೆಲ್ಲ ಬಿಚ್ ಸರಿ, ಬಿಚ್ಚಿದೆ ಆಯ್ತು, ಎಲ್ಲಾರು ಬಿಚ್. ಸೊ ಗೈಸ್, ಟೈಮ್ ಬಂದು ಎಕ್ಸಾಕ್ಟ್ ಆಗಿ 10:30. ಸೊ 10:30ಗೆ ನಾನು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಟ್ರೆಕ್ಕಿಂಗ್ನ. ಸಿಕ್ಕಾಪಟ್ಟೆ ಮಳೆ ಜೋರಾಗಿ ಬರ್ತಾ ಇದೆ. ನೋಡಿ ಯಾವ ರೀತಿ ಐತೆ ಭೂಮಿ. ಶೂಟಿಂಗ್ ಇದ್ರ ಶೂಟ್ ಚೆನ್ನಾಗಿ ಮಾಡೋದು ಇಷ್ಟಿಕಲ್ಲಿ. ಜೋಗ ಜಲಪಾತ ನಮ್ಮ ಟೀಮವರೆಲ್ಲ ಇನ್ನು ಅಲ್ಲೆಲ್ಲ ನಡ್ಕೊಂಡ್ ಬರ್ತಾ. ಆಕ್ಚುಲಿ ಏನ್ ಗೊತ್ತಾ, ನಾನು ಈ ವರ್ಷದ ಮಾನ್ಸೂನ್ ಟ್ರಿಪ್ನ ಇಷ್ಟು ಬೇಗ
ಈ ಥರ ಅಡ್ವೆಂಚರ್ ಆಗಿರೋದ್ರಲ್ಲಿ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ಸೈಕಾಗಿದೆ ಟ್ರಿಪ್ಪು. ಸೊ ನಾನಿವತ್ತು ಬಂದಿರೋದು ಜಾಯಿಂಟ್ ಟ್ರಾವೆಲರ್ ಜೊತೆ. ಸೊ ಜಾಯಿಂಟ್ ಟ್ರಾವೆಲರ್ ಜೊತೆ ಜಾಯ್ನ್ ಆಗಿ ಇವತ್ತು ಈ ಟ್ರಿಪ್ಪಲ್ಲಿ ಜಾಯ್ನ್ ಆಗಿ ಈ ಟ್ರಕ್ಕಿಂಗಲ್ಲಿ ಜೊತೆಯಾಗಿ ಹೋಗ್ತಾ ಇದ್ದೀವಿ. ಟ್ರಕ್ಕಿಂಗ್ ಚೆನ್ನಾಗೈತೆ, ಬಟ್ ಸಿಕ್ಕಾಪಟ್ಟೆ ಕೆಸರು, ಬಿದ್ರೆ ಹಿಡ್ಗಾಯಿ. ಅದ್ರಲ್ಲಿ ಕ್ಯಾಮ್ರಾ ನಾನು, ಅಯ್ಯೋ ದೇವ್ರೆ ತುಂಬಾ ಕಷ್ಟ ಲಾಗ್ ಮಾಡೋದು. ಕುರಿಂಜಾಲು ಚಾರಣ ಮಾಹಿತಿ ಮೀಟರ್ ಗೈಸ್, ಒಳ್ಳೆ ನದಿ ಹರಿತಾ ಐತೆ, ಒಳ್ಳೆ ವ್ಯೂ. ಅದು ಇವನ್ ನಿಮ್ಗೆ ಸೌಂಡ್ ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ, ಬಹುಶಃ ಇಲ್ಲಿ ನೋಡಿ ಸಾಕಾಗೈತೆ ಮಾತ್ರ. ಇದು 1 2 3 1 2 3 ಸಾಕತ್ತಾಗೈತೆ. ಸೂಪರ್ 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 ಸೂಪರ್. ಏನ್ ಗೊತ್ತಾ, ಇಲ್ಲಿ ನೀರ್ ಸೌಂಡ್ಗೆ ನಾನು ಮಾತಾಡೋದೇ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ನೀರು ಹೋಯ್ತದ. ಅದು ಎಲ್ಲಿಂದ ಬರ್ತಾಯ್ತು ಮೇಲ್ ನೀರು ಗೊತ್ತಿಲ್ಲ, ಬಟ್ ನೀರಂತೂ ಸಿಕ್ಕಾಪಟ್ಟೆ ಹೋಯ್ತೈತೆ. ನೋಡೋಣ ಮುಂದಕ್ಕೆ ಅದೆಲ್ಲಿ ಬರ್ತಾ ಇದೆ. ಸಿಕ್ಕಾಪಟ್ಟೆ ನೀರು ಬರ್ತಾಯ್ತು ಮೇಲಿಂದ. ಒಳ್ಳೆ ಮುಂದಕ್ಕೆ ಹೋಗೋದು. ಬಟ್ ಸ್ವಲ್ಪ ಬಾಡಿ ಆಲ್ರೆಡಿ ಸ್ಟ್ರೈನ್ ಆಗ್ತಿದೆ. ಇಷ್ಟು ದೂರ ನಡೆದಿದ್ದು ಬಹುಶಃ ಎಷ್ಟೋ ತಿಂಗಳುಗಳಾಗಿತ್ತು, ವರ್ಷಗಳೇನಾಗಿಲ್ಲ, ತಿಂಗಳುಗಳಾಗಿತ್ತು. ಸಖತ್ತಾಗಿ ಜರ್ನಿಯನ್ನು ಆರಂಭ ಆಗೈತೆ, ಬಟ್ ಗೊತ್ತಿಲ್ಲ ಅಂತ್ಯ ಹೆಂಗಿರುತ್ತೋ ಅಂತ. ನಮ್ಮ ಕ್ಯಾಮ್ರಾಮನ್ ಕೂಡ ಚೆನ್ನಾಗಿ ಶೂಟ್ ಮಾಡ್ತಾವ್ರೆ. ನೋಡೋಣ ಮುಂದಕ್ಕೆ ಹಂತ ಹಂತವಾಗಿ ಇದನ್ನ ಏನು ದಾರಿ ನಡೀತಾ. ಗೈಸ್ ನೋಡಿ, ಮಣ್ಣು ಕುಸ್ಕೊಂಡು ಬಿದ್ದದೆ, ಹೆಚ್ಚು ಮಳೆ ಹುಯ್ದು ಇದೆಲ್ಲ ಕುಸ್ಕೊಂಡ್ ಬಿದ್ದೈತೆ ನೋಡಿ. ಏನಕ್ಕೆ ಅಂದ್ರೆ ಮಣ್ಣೇನು ಸಿಗೋಟೆ ಮಳೆ ಬೀಳ್ತಿರ್ತೈತಲ್ಲ, ತಪಕ್ಕದ ಕೆಳಗೆ ಬಿದ್ದೈತದೆ. ತಿರ್ಗಾ ಗಿಡ ಎಲ್ಲ ಕಡ್ದು ರೋಡ್ ಮಾಡಿ ನೋಡಿ. ಬಟ್ ಇಲ್ಲಿ ಪುಣೆ ಅಂದ್ರೆ ರೋಡಿಗೆ ಬಿದ್ದಿಲ್ಲ, ಇಲ್ಲ ಬಿದ್ದು ಎತ್ತಕೋರೇನೋ ಗೊತ್ತಿಲ್ಲ. ಬಟ್ ಯಾರು ಹೋಗ್ಬೇಕಾದ್ರೆ ಬಿದ್ಬಿಟ್ರೆ ಏನಪ್ಪ ಗತಿ, ಅದೇ ಭಯ. ಬಟ್ ಇನ್ನೊಂದು ಖುಷಿ ಏನು ಗೊತ್ತಾ, ರೋಡ್ ಚೆನ್ನಾಗೈತೆ ಹೋಗೋಕ್ಕೆ. ರೋಡ್ ಚೆನ್ನಾಗೈತೆ, ನೋ ಪ್ರಾಬ್ಲಮ್. ಮುಂದಕ್ಕೆ ಗೊತ್ತಿಲ್ಲ, ನೋ ಐಡಿಯಾ. ಬಟ್ ಆಸ್ ಆಫ್ ನೌ ಇಟ್ಸ್ ಗುಡ್. ಸೊ ಫಸ್ಟ್ ಆಫ್ಟರ್ ಲಾಂಗ್ ಟೈಮ್ ಟ್ರಿಪ್ ಮಾಡ್ತಿರೋದು. ಸೊ ಟ್ರಕ್ಕಿಂಗ್ ತುಂಬ ಖುಷಿ ಅನಿಸ್ತಿದೆ, ಅಂಡ್ ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಅಷ್ಟೇ ಖುಷಿ ಇದೆ. ಗೈಸ್ ಏನು ಗೊತ್ತಾ, ಈ ಕುರಂಜಲ್ ಅನ್ನೋದು ಈಗ ಎಲ್ಲಾವುದಂದ್ರೆ ಏನು ಅಂದ್ರೆ ಬರೀ ಬೆಟ್ಟ ಹತ್ಕೊಂಡು ಹೋಗೋದು ಇಲ್ಲ ಏನಾರ ಇರುತ್ತಲ್ಲ. ಬಟ್ ಹಂಗಲ್ಲ, ಕುರಂಜಲು ಒಂಥರ ಫುಲ್ಲು ಡೀಪ್ ಫಾರೆಸ್ಟ್ ಒಳಗಡೆ ಹುಡಿಕೊಂಡು ಹೋಗೋದು. ಬಟ್ ಏನು ಹುಡಿಕೊಂಡು ಹೋಗ್ತೀವಿ ಅಂದ್ರೆ ನೆಮ್ಮದಿ, ಹಸಿರು, ಸ್ವರ್ಗ, ಶಾಂತಿ. ಶಾಂತಿ ಯಾರು ಅಂದ್ರೆ, ಬಟ್ ಚೆನ್ನಾಗೈತೆ. ಡೀಪ್ ಫಾರೆಸ್ಟ್ ಅಲ್ಲಿ ಹುಳಗಳ ಜೊತೆ ಕಚ್ಚಿಸ್ಕೊಂಡು, ಇನ್ನೂ ಕಚ್ಚಿಲ್ಲ, ಕಚ್ಚಿದ್ರೆ ಹೇಳ್ತೀನಿ ಕೌಂಟ್ ಮಾಡಿ, ಓಕೆನಾ. ಬಟ್ ನಾನು ಹೇಳೋದಂದ್ರೆ, ನಾನು ಲಾಕ್ ಯಾರು ನೋಡ್ತಿದ್ದೀರ, ದಯವಿಟ್ಟು ಯಾರು ಇಲ್ಲಿವರೆಗೂ ಕುರಂಜಿಗಲ್ಲಿ ಹೋಗಿ. ಎಂಥದ್ದು ಹುಳ ಅದು? ಹುಳ ಎಂಥದ್ದು? ಗೈಸ್ ದಯವಿಟ್ಟು ಕ್ಷಮಿಸಿ, ಕನ್ನಡದಲ್ಲಿ ಗೊತ್ತಿಲ್ಲ. ಯಾರ ಕಚ್ಚಿಸ್ಕೊಂಡಿದ್ದಾರೆ, ಎಷ್ಟಲ್ಲಿ ಕಚ್ಚಿಸ್ಕೊಂಡಿದ್ದೀರಾ ಲೀಸ್ಟ್ ಕೈಲಿ ಕಮೆಂಟ್ ಹಾಕಿ. ಲೀಸ್ಟ್ ಕಚ್ಚಿಸ್ಕೊಂಡಿರೋರೆ ಪಕ್ಕ ಟ್ರಿಪ್ ಮಾಡೋರೆ ಅಂತ ಪ್ರೂಫ್ ಅಂದರೆ ಹಾಕೋ ಡೌಟು. ಬಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಅವಕ್ಕೂ ಒಂಚೂರು ಎಣ್ಣೆ ಕುಡ್ಸೋಕ್ಕೆ ಲಿಕ್ವಿಡ್ ತಂದಿದ್ದೀವಿ, ಡಿಟೈಲ್ನ. ಕಿಲೋಮೀಟ್ರು ಟ್ರಕ್ನ ಸಕ್ಸಸ್ಫುಲಿಯಾಗಿ ಸಂತೋಷವಾಗಿ ಕಂಪ್ಲೀಟ್ ಮಾಡಿದ್ದೀವಿ.
ನಿಜ ಹೇಳ್ಬೇಕು ಅಂದ್ರೆ ನಮ್ ಕಷ್ಟ ಈಗ ಆಗ್ತಿರೋದು ನಾವೇ ದುಡ್ಡು ಕೊಟ್ಟು ಬಂದ್ಬಿಟ್ಟು ನಾವೇ ದೇಹನ ಆಯಾಸ ಮಾಡ್ಕೊಂಡು ಅವೆಲ್ಲ ಕಾಡುಗಳು ಅವೆಲ್ಲ ಕೆಲವು ವಿಚಾರ ನಾವು ತಿಳ್ಕೊಬಾರ್ದು, ನೋಡ್ಕೊಂಡು ಖುಷಿ ಪಡ್ಬೇಕು. ಚಿರತೆ ಹೋಯ್ತಿದ್ರು, ಚಿರತೆ ಅಣ್ಣ ಮನೆಗೆ ಹೋಗ್ಬೇಕಣ್ಣ ಬಿಟ್ಬಿಡೋಣ ಅನ್ಬೇಕು. ಅದು ಅವಾಗ ಪುಣ್ಯ ಕೊಟ್ಟಿಲ್ ಬರೋ ಹುಲಿ ತರ ಬಿಡಲ್ಲ, ಒಳ್ಳಿ ಕರ್ಕೊಂಡು ಹೋಯ್ತದೆ ಅಷ್ಟೇ. ಎಸ್ ಹಾಯ್ ನನ್ನ ಹೆಸರು ಬೇಡ. ಎಸ್ ಐ ಆಮ್ ಎ ಬಿಗಿನರ್ ಬಟ್ ಸ್ಟಿಲ್ ಐ ಆಮ್ ಕಂಟಿನ್ಯೂಸ್ಲಿ ಡೂಯಿಂಗ್. ಎಷ್ಟು 4 ವೀಕ್ಸ್ ಇಂದ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ ಟ್ರಕ್. ಒಂದೇ ಅಲ್ಲ, ಡಿಫ್ರೆಂಟ್ ಕುರುಮುಖ 2 ಸರಿ, ದೆನ್ ಗಂಗಟ್ಕಲ್ ಅಂಡ್ ದಿಸ್ ಒನ್ ಇದು ಕುರಂಜಲ್. ಕುದುರೆಮುಖ ಇಟ್ಸ್ ವೆರಿ ತುಂಬಾ ಟಫ್ ಇದೆ ಅಂಡ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ನೀವು ಅಷ್ಟು ಕಷ್ಟಪಟ್ಟು ಹತ್ತೋದ್ರೆ ಅಲ್ಲಿ ಹೋಗಿ ಪುಳಿಯೋಗರೆ ತಿನ್ನೋ ಮಜಾ ಇರುತ್ತಲ್ಲ, ಹಾ ಆ ಮಜಾ ಎಲ್ಲಿ ಸಿಗಲ್ಲ. ದೆನ್ ನಾ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡೋದಕ್ಕೆ ವೀಕೆಂಡ್ ಇಸ್ ಬೆಸ್ಟ್ ಪ್ಲೇಸ್ ಬಂದಿರೋ. ಮುಂಚೆ ಎಲ್ಲ ನೋಡಿದ್ದೀನಿ, ಇಲ್ಲ ಅವರು ಬ್ಲಾಗ್ ಎಲ್ಲ ಮಾಡ್ತಾರೆ ಅವರು ಯೂಟ್ಯೂಬ್. ನೋಡಿಲ್ಲ, ಬಟ್ ವಾಯ್ಸ್ ಎಲ್ಲೋ ಕೇಳ್ದಂಗೈತೆ ಅವ್ರು ಐ ಥಿಂಕ್ ನಾವೀಗ ಒಂದ್ 2 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ ಅನ್ಕೋತೀವಿ. ಸೊ ಇಲ್ಲಿ ನೇಮ್ ಬೋರ್ಡ್ ನೋಡಿದ್ರೆ ಕುರಂಜಲ್ ಶಿಖರ 5 ಕಿಲೋಮೀಟರ್ ಪೆಂಡಿಂಗ್ ಇದೆ ಅಂತ ಹಾಕಿದ್ದಾರೆ, ಮುಗ್ದಿಲ್ಲ. ಸೊ ಬಟ್ ಏನಂದ್ರೆ ಇಲ್ಲಿ ರೋಡ್ ಒಂದು ಚೆನ್ನಾಗಿದೆ, ಹುಳ ಏನು ಕಾಣಿಸ್ತಿಲ್ಲ. ಒಳಗಡೆ ಹೋಗೋವನ್ ಗೊತ್ತಿಲ್ಲ, ಇನ್ನು ಏನ್ ಪೇನ್ ಸ್ಟಾರ್ಟ್ ಆಗಿಲ್ಲ, ನೋಡೋಣ ಲೆಟ್ಸ್ ಸಿ. ಗೈಸ್ ಕತ್ಲೆ ಒಳಗೆ ಹೋಯ್ತಾ ಇದೀವಿ ಗೈಸ್. ಇವಾಗ ಟೈಮ್ ಎಷ್ಟು ಗೊತ್ತಾ? ಜಸ್ಟ್ 11:30. ಆದ್ರೆ ನೋಡಿದ್ರೆ ಸಂಜೆ 6 ಗಂಟೆ ಇಲ್ಲ ಬೆಳಗಿನ ಜಾವ 6 ಗಂಟೆ ಕಾಣಿಸ್ತೈತೆ. ಮಳೆ ಹೊಡಿತಾ ಐತೆ, ಆ ವೈಟ್ ಕಾಣಿಸ್ತಿರೋದೆಲ್ಲ ಮಳೆ. ಓಕೆನಾ? ಈ ಮರ ನೋಡಿ ಕಾಂತಾರ ಪಿಕ್ಚರ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ಪ್ಲಾನ್ ಹಾಕಿರ್ಲಿವ ಪೊಲೀಸ್ ಅವ್ರನ್ನ ಬರ್ಬೇಕಾದ್ರೆ ಕುಯ್ಯಕ್ಕೆ, ಹಂಗ್ ಐತೆ ಗುರು. ಕೇಳ್ತಾಳ ಸಂಗ್ ಕೇಳಿಸ್ತದ? ಏನ್ ಗುರು ಈ ಮರ, ಹಬ್ಬ ಏನ್ 2 ತಬ್ಬು ಐತೆ, ಒಬ್ಬೊಬ್ಬೊಬ್ಬ. ಇನ್ನೋ ಈ ಮರನ ಇನ್ನೋಡಿ ಒಂದ್ 2 ಕಿಲೋಮೀಟರ್ ಐತೆ ಅಷ್ಟೇ, ಹತ್ರ ಬಂದ್ಬಿಟ್ಟಿದೀವಿ. ಸೊ ದಡನ ಮುಟ್ಟಕ್ಕೆ 2 ಕಿಲೋಮೀಟರ್ ಅಲ್ಲಿ ನಾವು ಈ ತಕ್ಷಣ ಫಸ್ಟ್ ಆಗಿ ಒಂದ್ ಸೈಡ್ ಮುಗ್ತೀವಿ, ಬಟ್ ರಿಟರ್ನ್ ಹೋಗೋದೈತಲ್ಲ.